ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಂಗಳೂರಿಗೆ ಬರೋಣ ಅಂತ ನೈಟು 11:45 ಆಗಿತ್ತು ಫ್ರೆಂಡ್ಸ್. 12 ಗಂಟೆಗೆ ಟ್ರೈನ್ ಇದೆ ತರೀಕೆರೆಯಿಂದ ಬೆಂಗಳೂರಿಗೆ. ನಾನು ನನ್ನ ತಮ್ಮ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಜನ ಸತ ಅಷ್ಟೊಂದೇನು ಇರಲಿಲ್ಲ. ಅದಾದಮೇಲೆ ಸ್ವಲ್ಪ 11:45 ಆಗ್ತಾ ಜನ ಬಂದರು. ಅದಾದ ಸ್ವಲ್ಪ ಅಷ್ಟೊಂದೇನು ರಶ್ ಇರಲಿಲ್ಲ ಫ್ರೆಂಡ್ಸ್. ಲೇಡೀಸ್ ಹೋಗಿ ಸ್ವಲ್ಪ ಫ್ರೀಯಾಗಿ ಸೀಟ್ ಸಿಕ್ಕಿತ್ತು ನನಗೆ. ನನ್ನ ತಮ್ಮಂಗೆ ಅದೇನು ಸೀಟ್ ಸಿಗಲಿಲ್ಲ ಅಂತ ಅವನಿಗೆ ಸ್ವಲ್ಪ ಅವನು ಯಾರನ್ನೂ ಎಬ್ಬಿಸಿ ಏನು ಕೇಳಿಲ್ಲ ಫ್ರೆಂಡ್ಸ್. ಅದು ಸೀಟ್ ಸ್ವಲ್ಪ ಇತ್ತು, ಹಂಗಾಗಿ ಅವನ್ನ ಎಬ್ಬಿಸ್ಬಿಟ್ಟು ನಾನು ಲೇಡೀಸ್ ಹೋಗಿದ್ದು ಬಂದೆ. ಬಟ್ ಅವನ ಯಾರ ಹತ್ರನೂ ಸೀಟ್ ಕೇಳಿಲ್ಲ. ನಾನು ಕೇಳಿದೆ ಫೋನ್ ಮಾಡಿ, ಸೀಟ್ ಇಲ್ಲ ಅಂತೇಳ್ಬಿಟ್ಟು ಅಲ್ಲೇ ಕೂತಿದ್ದಂತೆ ಡೋರ್ ಹತ್ರ. ನಂಗಂತೂ ಫುಲ್ಲು ನಿದ್ದೆ ಬರ್ತಾಯಿತ್ತು. ಬಟ್ ನನಗೆ ಕೂತ್ಕೊಳ್ಳೋಕೆ ಅಷ್ಟೇ ಸೀಟ್ ಸಿಕ್ಕಿತ್ತು. ಎಲ್ಲರೂ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇವರೆಲ್ಲ ಮುಂಚೆ ಭದ್ರಾವತಿ, ಶಿವಮೊಗ್ಗ ಅಲ್ಲಿಂದ ಹತ್ಕೊಂಡ್ಬಂದರೆಲ್ಲ ಆರಾಮಾಗಿ ಸೀಟ್ ಇಟ್ಕೊಂಡು ಮಲ್ಕೊಂಡಿದ್ರು. ಸೀಟ್ ಬಿಟ್ಬಿಟ್ಟು ಎಲ್ಲ ಕೆಳಗಡೆ ಹಾಸ್ಕೊಂಡು ಮಲ್ಕೊಳ್ತಾಯಿದ್ರು ಫ್ರೆಂಡ್ಸ್. ಪಾಪ ಏಜ್ ಆಗಿರೋರೆಲ್ಲ ಇದ್ದರು, ಲೇಡೀಸ್ ಹೋಗಿಲ್ಲ, ಹಂಗಾಗಿ ಮಲ್ಕೊಳ್ಳಿ ಅಂತ ಸುಮ್ಮನೆ ಅದೇ. ಪಾಪು ಸತ ನಾನು ಕೆಳಗಡೆ ಮಲಗಿಸಿದ್ದೀನಿ. ನಾನು ಎಷ್ಟೊತ್ತು ಅಂತ ತೊಡೆ ಮೇಲೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಫ್ರೆಂಡ್ಸ್. ಬ್ಯಾಕ್ ಪೈನ್ ಎಲ್ಲ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅವನನ್ನು ಕೆಳಗಡೆ ಮಲಗಿಸಿ ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹಂಗೆ ಹೊರ್ಕೊಂಡೆಲ್ಲ ಮಲ್ಕೊಂಡೆ. ಈ ಪೊಸಿಷನ್ನೆಲ್ಲ ಮಲ್ಕೊಳ್ಳೋಕ್ಕಾಗಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಜರ್ನಿ ಮಾಡಾಯಿತು. ನೆಕ್ಸ್ಟ್ 5 ಗಂಟೆಗೆಲ್ಲ ಮೆಜೆಸ್ಟಿಕ್ ಬಂದ್ವಿ ಫ್ರೆಂಡ್ಸ್. ಟ್ರೈನ್ ಅದು 5 ಗಂಟೆಗೆ ಮೆಜೆಸ್ಟಿಕ್ ಇಳಿದಾಯಿತು. ಬಂದು ಇವಾಗ ಬರೋಷ್ಟೊತ್ತಿಗೆ ನನ್ನ ತಮ್ಮಂಗೆ ಫುಲ್ಲು ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ನೋವು ಅಲ್ಲಿ ಇಲ್ಲಿ ಇನ್ನೂ ಆಗ್ಬಿಟ್ಟು ಅವನಿಗೆ. ಅದನ್ನೇ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡಿದ್ವಿ. ಮನೆಗೆ ಬಂದು ಒಂದು ಸೆಕೆಂಡಿಗೆ ಜೋರಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಪಕ್ಕೆಲ್ಲ ನೋವು ಬಂದ್ಬಿಟ್ಟಿತ್ತು ಅಂತ ನನಗೆ, ಗ್ಯಾಸ್ಟ್ರಿಕ್ ಓವರಾಗಿ. ಹಾಗಾಗಿ ನಾನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಡಾಕ್ಟ್ರನ್ನ ಕೂತಿದ್ದೀನಿ, ಒಳಗಡೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹಾಸ್ಪಿಟಲಿಂದ ಬರೋಷ್ಟೊತ್ತಿಗೆ ಹೆಂಗಾಗಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ. ನೈಟೆಲ್ಲ ನಿದ್ದೆ ಇಲ್ಲ. ಮತ್ತು ಪಾಪು ಬೇರೆ ಕರ್ಕೊಂಡು ಜರ್ನಿ ಮಾಡಿದ್ಕು. ಅವ್ನು ಬೇರೆ ಸಿಕ್ಕಾಬಿಟ್ಟೆ ಹೊಟ್ಟೆ ನೋವು ಅಂತ ಹಠ. ಅಂದರೆ ಹೆಂಗೆ ಮಾಡ್ತಾಯಿದ್ದ ನನ್ನ ತಮ್ಮ ಅಂದರೆ ನನಗಂತೂ ನೋಡೋಕ್ಕೆ ಆಗ್ತಿರಲಿಲ್ಲ ಫ್ರೆಂಡ್ಸ್. ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟಲ್ ತೋರಿಸ್ಕೊಂಡು ಬಂದ್ವಿ. ಓವರ್ ಗ್ಯಾಸ್ಟ್ರಿಕ್ ಆಗಿದೆ, ಊಟ ಸರಿಯಾಗಿ ಮಾಡ್ತಾರೆ. ಮತ್ತು ಒಂದೇ ಜಾಗದಲ್ಲಿ ಕುತ್ಕೊಂಡು ಬಂದಿದ್ದಾನೆ. ಅಲ್ಲಿ 8-9 ಅವರ್ ಜರ್ನಿ ಆಯಿತು. ಕುತ್ಕೊಂಡು ಬಂದಿದ್ದಕ್ಕೆ ಆ ಥರ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಫ್ರೆಶ್ ಆಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ. ಟೀ ಎಲ್ಲ ಮಾಡ್ಕೊಂಡು ಕುಡ್ದು ಮನೆಗೆ ಬಂದು ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಫ್ರೆಶ್ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಏನೇನು ಬೇಕು ಒಂದು ವಾರಕ್ಕಾಗೋಷ್ಟು, ಒಂದು 3-4 ದಿನಕ್ಕಾಗೋಷ್ಟು ತರಕಾರಿ ತೊಗೊಂಡು ಬಂದೆ ಫ್ರೆಂಡ್ಸ್. ಬೀನ್ಸು ಮತ್ತು ಈ ಥರ ತರಕಾರಿ ಎಲ್ಲ, ಬೀನ್ಸು ಮತ್ತು ತೊಂಡೆಕಾಯಿ, ಕೋಸು ಇದೆಲ್ಲ ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಕ್ಕೆ. ಇನ್ನು ಬಾಕಿ ಎಲ್ಲ ಪಲಾವು, ಈ ಥರ ರೈಸ್ ಬಾತ್ ಐಟಮ್ಸ್ ಯೂಸ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲ ಫ್ರಿಜ್ಜಲ್ಲಿ ಜೋಡಿಸಿಡ್ತಾಯಿದ್ದೀನಿ. ನೀಟಾಗಿ ಜೋಡಿಸಿಟ್ಕೊಂಡ್ರೆ ಮುಗ್ದಿತ್ತು ಅಂತ. ಆದರೆ ಸಿಕ್ಕಾಬಿಟ್ಟು ಜರ್ನಿ ಮಾಡಿದ್ದಕ್ಕೂ ಮತ್ತು ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಓಡಾಡಿದ್ದಕ್ಕೂ ಫುಲ್ಲು ಬಾಡಿ ಎಲ್ಲ ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ಅದಾದಮೇಲೆ ಏನು ಮಾಡ್ಕೊಂಡು ತಿನ್ನಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಾದ್ಮೇಲೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡೋದು. ಏನು ವಾಶ್ ಮಾಡೋಕ್ಕೇನು ಹೋಗಲಿಲ್ಲ. ಸ್ವಲ್ಪ ನಮ್ಮ ಮನೇಲಿ ಕುಕ್ಕರು ಅದೆಲ್ಲ ಇತ್ತು, ನಾನು ತೊಳೆಯೋಣ ಆಮೇಲೆ ಅಂದ್ಬಿಟ್ಟು ಅದಾದಮೇಲೆ ಎದ್ದು ಸಾಂಬಾರೆಲ್ಲ ಮಾಡಿಕೊಂಡೆ. ತರಕಾರಿ ಕಟ್ ಮಾಡಿದ್ದೆಲ್ಲ ತೋರಿಸ್ತಿಲ್ಲ ಫ್ರೆಂಡ್ಸ್. ತುಂಬ ಹೊಟ್ಟೆ ಹಸಿವಾಗಿತ್ತು. ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಹಾಸ್ಪಿಟಲ್ಗೆ. ಮತ್ತು ಊರಿಂದ ಬಂದಿದ್ದ ಜರ್ನಿ ಅದೆಲ್ಲ ಓವರಾಗಿ ಆಗ್ತಾನೇ ಇರಲಿಲ್ಲ. ಸುಮ್ಮನೆ ಮಲ್ಕೊಬಿಟ್ಟೆ. ಒಂದು 12:30ಇಂದ 3:30 ತನಕ ಮಲ್ಕೊಂಡಿದ್ದೆ. ಅದಾದಮೇಲೆ ಮಿಕ್ಸ್ ತರಕಾರಿ ಸಾಂಬಾರು ಮಾಡಿಕೊಂಡೆ. ಒಗ್ಗರಣೆ ಜೊತೆ ಪ್ರಿಪ್ರೇಷನ್ ಆಗಿದೆ. ಒಗ್ಗರಣೆ ಮತ್ತು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ತರಕಾರಿ ಕಟ್ ಮಾಡಿದ್ದು, ಬೇಳೆ ಬೇಯಿಸಿದ್ದೆಲ್ಲ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ಬೇಳೆ ಮತ್ತು ತರಕಾರಿ ಎಲ್ಲ ಬೆಂದಿತ್ತು. ಇವಾಗ ರುಬ್ಬಿರೋ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸಾಂಬಾರು ಮಾಡಿದ್ರೆ ಒಳ್ಳೆ ಟೇಸ್ಟು ಕೊಡುತ್ತೆ ಫ್ರೆಂಡ್ಸ್. ಬೇಳೆ ಮತ್ತು ಇನ್ನೊಂದು ಥರ ಮಾಡ್ತೀವಲ್ಲ, ಬೇಳೆ ಮತ್ತು ಒಗ್ಗರಣೆ ಮಸಾಲೆ ಎಲ್ಲ ಒಂದೇ ಸತಿ ಹಾಕಿ ಅದು ಮಾಡಿದ್ರಕ್ಕಿಂತಲೂ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಇವಾಗ ಒಗ್ಗರಣೆ ಸತ ಆಯಿತು, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ನಮಗೆ ಎಷ್ಟು ಸಾಂಬಾರು ಗಟ್ಟಿ ಬೇಕಾ ತೆಳ್ಳಗೆ ಬೇಕು ಅಂತ ಒಂದು ಕುದಿಸಿದ್ರೆ ಸಾಂಬಾರು ಮುಗೀತದೆ. ಅದು ಏನಾಯ್ತು ಅಂದರೆ ಟ್ರೈನಲ್ಲಿ ಒಂದೇ ಸೈಡ್ ಕೂತಿದ್ದ ಪಾಪ. ಅವನಿಗೆ ಪಕ್ಕೆಲ್ಲ ಇಟ್ಕೊಂಡೋಗ್ಬಿಟ್ಟಿದೆ. ಮತ್ತು ಅವ್ನು ಊಟನೂ ಆನ್ ಟೈಮಿಗೆ ಕರೆಕ್ಟಾಗಿ ಮಾಡಲ್ಲ. ಹಾಗಾಗಿ ಆ ಥರ ಆಯಿತು ಅಂತ ಹೇಳಿದ್ರು. ಮತ್ತು ಇದೇ ಥರ ಹೊಟ್ಟೆ ನೋವು ಜಾಸ್ತಿ ಆಯಿತು ಅಂದರೆ ಸ್ಕ್ಯಾನಿಂಗ್ ಸತ ಮಾಡಿಸಿ ಅವನಿಗೊಂದು 4-5 ಸತಿ ಈ ಥರ ಆಗಿದ್ದೆ ಅಂತ. ಅದಕ್ಕೆ ನೋಡೋಣ, ಇವತ್ತೊಂದು ದಿವಸ ಬಿಟ್ಬಿಟ್ಟು ನಾಳೆ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ತೀವಿ. ಹೊಟ್ಟೆ ನೋವು ಬಂದರೆ ಮತ್ತು ತೋರಿಸ್ಬೇಕು ಫ್ರೆಂಡ್ಸ್. ಈ ಥರ ಆಗ್ಲಾಗ್ಲ ಹೊಟ್ಟೆ ನೋವು ಬರ್ತಾಯಿತ್ತು ಅಂದರೆ ಮತ್ತು ನಾವು ಗ್ಯಾಸ್ಟ್ರಿಕ್ ಅಂತ ಬಿಡ್ಕೊಳ್ಳೋಕ್ಕೂ ಆಗೋಲ್ಲ ಜಾಸ್ತಿ ದಿನ. ನೋಡೋಣ, ಇನ್ನೊಂದು ಸತಿ ಆ ಥರ ಹೊಟ್ಟೆ ನೋವು ಬಂದರೆ ತೋರಿಸ್ಬಿಡ್ತೀನಿ. ಸ್ಕ್ಯಾನಿಂಗ್ ಮಾಡಿಸಿದ್ರೆ ಆಯ್ತು. ಇವಾಗ ಒಗ್ಗರಣೆ ಎಲ್ಲ ಮುಗೀತು ಫ್ರೆಂಡ್ಸ್. ಒಂದು 2 ನಿಮಿಷ ಕುದೀಲಿ ಸಾಂಬಾರು ಸತ ಕುದಿದ್ದು ರೆಡಿ ಆಯಿತು. ಅಷ್ಟು ಕರೆಕ್ಟಾಗಿ ಊಟ ಎಲ್ಲ ಇಳಿದ್ಕೋದ್ಕು ನನಗೂ ತುಂಬ ಸುಸ್ತು ಅನಿಸ್ತಾಯಿದೆ. ಇವಾಗ ನಾನು ತಮ್ಮ ಊಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅನ್ನ ಮತ್ತು ಬಿಸಿ ರೈಸ್ ಅಂತ ಮಾಡಿದ್ದೆ. ತರಕಾರಿ ಸಾಂಬಾರು ಮಾಡಿದ್ದೀನಿ.
ಎಲ್ಲ ಥರದ 4-5 ಥರದ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದೆ. ಈ ವಿಡಿಯೋ ಇಲ್ಲಿಗೆ अगले हफ्ते मिलते हैं. हाँ ओके चलो थैंक यू लव लव.